ಇಷ್ಟು ದೊಡ್ಡ ವ್ಯಕ್ತಿತ್ವ ಇರೋರ ಕೈಲಿ ಅದನ್ನ ಮಾಡಿಸಿದೀನಿ. ರಿಲೀಸ್ ದಿವಸ ತಮ್ಮ ಹಾರೈಕೆ ಬೇಕು. ಥ್ಯಾಂಕ್ ಯು. ಬೇಗ ಬೇಗ Sir, basically Shivanna and Prabhu sir dancers idare plus ನೀವು ಕಾಮಿಡಿಗೆ ಫೇಮಸ್. So what we can expect other than these two things from the movie? ನೀವು ಆ ಊರು ಬಿಟ್ಟು ಇಲ್ಲಿ ಬಂದಿದ್ದೀರಲ್ವಾ, ಪ್ರತಿಯೊಬ್ಬ ವ್ಯಕ್ತಿ ಈ ಸಿನಿಮಾ ನೋಡಿದ, ಕರ್ನಾಟಕದ ಮನಕ ನೋಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಊರು ಮತ್ತು ಅವನು ಊರಲ್ಲಿ ಎಳೆದ ತೇರು, ಅವನು ಯಾವ ನೀರು ಕುಡಿದು ಬೆಳೆದಿದ್ದಾನೆ ಆ ನೀರು, ಈ ಮೂರು ನೆನಪಾಗುತ್ತೆ. ನಮಸ್ಕಾರ ಸರ್, ವೆಲ್ಕಮ್ ಶಿವಣ್ಣ. ನೈಸ್ ಟು ಸಿ ಯು ಆಲ್ ಆಫ್ ಹಿಯರ್. ಥ್ಯಾಂಕ್ ಯು. ನಮ್ದು ಕ್ವಶನ್ ಏನಂದ್ರೆ, ನಾವು ಈಗೆಲ್ಲ ಕನ್ನಡ ಫಿಲ್ಮ್ಸ್ ಪ್ಯಾನ್ ಇಂಡಿಯಾ ಮೂವೀಸ್ ಹೋಗ್ತಾ ಇದೆ. ಸೊ ದಿಸ್ ಇಸ್ ಅನದರ್ ಪ್ಯಾನ್ ಇಂಡಿಯಾ ಮೂವಿ ಆರ್ ಇಟ್ ಈಸ್ ಓನ್ಲಿ ಫಾರ್ ಕನ್ನಡ? ಇಲ್ಲ, ಹೋಪ್ಫುಲಿ ಇಟ್ಸ್ ಅ ಪ್ಯಾನ್ ಇಂಡಿಯಾ. ಯಾಕಂದ್ರೆ ಮ್ಯಾಟರ್ ಬಂದ್ಬಿಟ್ಟು ಇಟ್ ಇಸ್ ಅ ಕಾಮನ್ ಮ್ಯಾಟರ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ಒಂದೊಂದು ಊರಂತ ಇರುತ್ತೆ, ಒಂದೊಂದು ಏನಂತೀವಿ, ಒಂದೊಂದು ಅಡ್ರೆಸ್ ಅಂತ ಇರುತ್ತೆ. ಆ ಅಡ್ರೆಸ್ನ ಬಿಟ್ಟು ಬಂದಿರ್ತೀವಿ. ಸೊ ಬಿಟ್ಟು ಬಂದು ತಿರ್ಗಾ ವಾಪಸ್ ಹೋದಾಗ ಏನೇನು ಆಗಿರುತ್ತೆ, ಆಮೇಲೆ ಅಲ್ಲಿ ನಾವು ಪಾಸ್ ಮಾಡಿದಂಥ ದಿನಗಳಿರ್ಬೋದು, ಇಲ್ಲಾಂದ್ರೆ ಅಲ್ಲಿ ಮೂವ್ ಮಾಡಿದಂಥ ಒಂದು ಭಾವನೆಗಳಿರ್ಬೋದು, ಅದ್ರ ಮೇಲೆ ಸ್ಟೋರಿ ಮೂವ್ ಆಗುತ್ತೆ. ಹ್ಯೂಮರಸ್ ಆಗಿ, ಎಂಟರ್ಟೈನಿಂಗ್ ಆಗಿ ಆ ಇಶ್ಯೂನ ಬಹಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಹೋಪ್ ಎವ್ರಿಬಡಿ ವಿಲ್ ಲೈಕ್ ಇಟ್. ಯಾಕೆ ಫಸ್ಟ್ ಟೈಮ್ ನಾನು ಪ್ರಭು ಸರ್ ಜೊತೆ ಮಾಡ್ತಿರೋದು, ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾಡಕ್ಕೆ, ಅಂಡ್ ಇಟ್ ವಾಸ್ ವೆರಿ ಗುಡ್. ಫಸ್ಟ್ ನೋಡಿದೆ ಈ ಸಿನಿಮಾದಲ್ಲಿ ನಾವಿಬ್ರು ಫಸ್ಟ್ ಟೈಮ್ ಮಾಡ್ತಿದ್ವಿ ಜೊತೆಲಿ ಅಂತ ಅನ್ಸಲ್ಲ. ಒಂದು 10-20 ಪಿಕ್ಚರ್ ಮಾಡಿದ್ದಾರೆ ಜೊತೆಲಿ ಅಂತ ಅನ್ಸುತ್ತೆ. ವಿಲ್ ಹ್ಯಾವ್ ದಟ್, ಯು ಕ್ಯಾನ್ ಸಿ ಬ್ರದರ್ಸ್, ಯು ಕ್ಯಾನ್ ಸಿ ಎ ಫ್ರೆಂಡ್ ಅಂಡ್ ವಾಟ್ ನಾಟ್, ಎವ್ರಿಥಿಂಗ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್, ವೆಲ್ಕಮ್ ದುಬೈ UAE. ನಾನು ಪ್ರಭುದೇವರದು ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸು ಇದು ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಶಿವಣ್ಣ ಅವ್ರದಂತೂ ತುಂಬಾನೇ ಏಜ್ ಏನು ಸರ್? ನಿಮ್ಮ ಏಜ್ ಏನು? ಹಂಗಂದ್ರೆ ನಮ್ಗೆ ವಯಸ್ಸಾಗಿದೆ ಅಂತನಾ? ಆಲ್ಮೋಸ್ಟ್ ಸೇಮ್. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೆ. ನನ್ನ ಕ್ವಶನ್ ಏನಂದ್ರೆ, ಇಬ್ರು ಡ್ಯಾನ್ಸರ್ಸ್ ಈ ಮೂವಿಯಲ್ಲಿ ಜಾಸ್ತಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಡ್ಯಾನ್ಸು ಅಲ್ಲ ಇದೇ ತರ ಇರುತ್ತೆ ಇಬ್ರದು ಜುಗಲ್ಬಂದಿ ಡ್ಯಾನ್ಸಸ್? ಇಲ್ಲ, ಜುಗಲ್ಬಂದಿ ಅಂತಲ್ಲ. ಯಾಕಂದ್ರೆ ಫ್ರೆಂಡ್ಸ್ ಈ ಪಿಕ್ಚರ್ ಅಲ್ಲಿ ಕಾಂಪಿಟೇಷನ್ ಅನ್ನೋದಕ್ಕಿಂತ ಒಬ್ರಿಗೊಬ್ರು ಬಿಟ್ಕೊಡ್ತೀವಿ ನಾವು ಯೂಶುವಲ್ ಆಗಿ. ಬಟ್ ಅಫ್ಕೋರ್ಸ್ 100% ಪ್ರಭುದೇವ ಇಸ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್. ನಮ್ಗೆ ನೀವೆಲ್ಲರೂ ಹೆಂಗೆ ಪ್ರಭುದೇವನ ಇಷ್ಟಪಡ್ತೀವಿ, ನಾವು ಪ್ರಭುದೇವನ ಅಷ್ಟೇ ಇಷ್ಟಪಡ್ತೀವಿ. ಐ ಹ್ಯಾವ್ ಬೀನ್ ಅ ಫ್ಯಾನ್ ಆಫ್ ಪ್ರಭುದೇವಸ್ ಡ್ಯಾನ್ಸ್ ಆಕ್ಚುಲಿ. ಸೊ ಅದ್ರ ಬಗ್ಗೆ ಅವ್ರ ಜೊತೆಲಿ ಮಾಡೋದೇ ಒಂದು ಭಾಗ್ಯ ಅಂತ ನಾವು ಭಾವಿಸ್ತೇವೆ. ತುಂಬಾನೇ ನಮ್ಗೆ ಖುಷಿ ಆಯ್ತು ಜೊತೆ ಶೇರ್ ಮಾಡಿ. ಅವ್ರ ಜೊತೆ ಡ್ಯಾನ್ಸ್ ಮೂಮೆಂಟ್ ಶೇರ್ ಮಾಡಕ್ಕೆ ಸಾಕು, ಅಲ್ಲೇ ನಾವು ಗೆದ್ದಿದ್ದೀವಿ ಸ್ವಲ್ಪ ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂಡ್ ಯೋಗರಾಜ್ ಸರ್ಗೆ ಇದು ಮೂವಿ ಬ್ಯಾಕ್ ಡ್ರಾಪ್ ಏನಿರುತ್ತೆ? ಯಾಕಂದ್ರೆ ಈಗಿನ ಕಾಲದಲ್ಲಿ ಬ್ಯಾಕ್ ಡ್ರಾಪ್ ಜನ ಜಾಸ್ತಿ ನೋಡ್ತಾ ಇರ್ತಾರೆ. ಯಾವ ತರ ಕತೆ? ಈಗ ಇಬ್ರು ಹೇಳಿದ್ರೆ ನೀವು ಕರ್ನಾಟಕದ ಮನಕ ಇಬ್ರು ಇದ್ರ ತರ ಇರುತ್ತೆ ಅಂತ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಕ್ ಡ್ರಾಪ್ ಅಲ್ಲಿ? ಲೈಕ್ ಅನಿಮೇಷನ್ ಮೂವಿ ತರ ಕಾಣಿಸ್ತಾ, ಇಲ್ಲ ನ್ಯೂ ಜನರೇಷನ್ ಯಾವ ತರ ಕಾಣಿಸ್ತದ? ಇವತ್ತಿನ ಕಾಲದ ಸಿನಿಮಾ ಮೇಜರ್ ಆಗಿ ಉತ್ತರ ಕರ್ನಾಟಕದ ಕರಿ ಮಣ್ಣು, ಆ ಕರಿ ಮಣ್ಣಿನಿಂದನೇ ಕರುನಾಡು ಅಂತಾಗಿರೋದು. ಅಲ್ಲಿನ ಬದುಕನ್ನ ಹೇಳ್ತೀವಿ. ಅಲ್ಲಿನ ಒಂದು ತನ್ನ ಪಾಡಿಗೆ ತಾನಿದ್ದೊಂದು ಒಳ್ಳೆ ಹಳ್ಳಿಗೆ, ಬರಗಾಲ ಬಿದ್ದ ಹಳ್ಳಿಗೆ ಇಬ್ರು ಕಳ್ಳರು ಬರ್ತಾರೆ, ಅಷ್ಟೇ ಹೇಳಕ್ ಸಾಧ್ಯ. ಥ್ಯಾಂಕ್ ಯು ಸರ್. ದೀಪು, ಅಲ್ಲಿ ಕ್ವಶನ್ಸ್ ಬರುತ್ತಾ? ಸರ್ ನಮಸ್ಕಾರ, ನಾನು ಶ್ರೀಕೃಷ್ಣ, ಅಬುದಾಬಿ ಕರ್ನಾಟಕ ಸಂಘದಿಂದ. ಯೋಗರಾಜ್ ಭಟ್ ಅವರ ನಿರ್ದೇಶನ, ಶಿವಣ್ಣ ಅವರ ಆಕ್ಟಿಂಗ್, ಪ್ರಭುದೇವರ ಡ್ಯಾನ್ಸ್, ಇದೆಲ್ಲ ಜೊತೆ ನಮಗೆ ತುಂಬಾ ಕುತೂಹಲ ಇದೆ. ಈ ಸಿನಿಮಾ ಯಾವ ವಸ್ತು ಇರುತ್ತೆ? ಹಾಸ್ಯ ಇರುತ್ತಾ, ಆಕ್ಷನ್ ಇರುತ್ತಾ, ಹೀರೋಯಿನ್ ಯಾರಿರ್ತಾರೆ? ಇಂತಹ ಒಂದು ಕುತೂಹಲ ಪ್ರಶ್ನೆ ಇದೆ. ಯಾಕಂದ್ರೆ ಬಹಳ ನಮ್ಗೆ ಈ ಕರ್ನಾಟಕದಲ್ಲಿ ಬಹಳಷ್ಟು ವಿಭಿನ್ನವಾದ ಮೂವಿ ಬರ್ತಾ ಇದೆ. ಮತ್ತೆ ನಮಗೂ ತುಂಬಾ ಆಸೆ ಇದೆ ಕನ್ನಡ ಮೂವಿ ಜಗತ್ತಿನ ವಿಶ್ವಮಟ್ಟಕ್ಕೆ ಹೋಗ್ಬೇಕು ಅನ್ನುತ್ತಾ. ಸೊ ಈ ನಿಟ್ಟಿನಲ್ಲಿ ಇದರ ಕತೆ ಯಾವ ತರ ಇರುತ್ತೆ ಅಂತ ಪ್ರಶ್ನೆ.